ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಗೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಕ್ಕೂ ಶಿವನೇ ಅಲ್ಲ. ಲೇ ಮಲ್ಲವ, ಏನು ಮಾಡಾತಿದಿ? ಅಲ್ಲಲೇ ಆ ಕುಂದಗೋಳ ಗಂಗವನ ಮಗ ಮತ್ತು ಶುಗರು ಭಾಳ ಹೆಚ್ಚಾಗೈತೆ ಅಂತಲೇ ದವಾಖಾನಿಗೆ ಅಡ್ಮಿಟ್ ಮಾಡಿದ್ರಂತ. ಕರ್ಕೊಂಡು ಬಂದಾರ ಮನೆಗೆ. ನಿನ್ನೆ ಭಾಳ ತ್ರಾಸಾಗಿತ್ತು ಅಂತ ಅವಂಗ. ನಿನ್ನೆ ರಾತ್ರಿನ್ಯಾಗ ಕರ್ಕೊಂಡು ಹೋಗಿದ್ರು. ಈಗ ಬಂದಾರ. ಬಾಲೆ ಅವ್ರ ಮನೆಗೆ ಹೋಗಿ ಏನಾಗೈತಿ ಏನಿಲ್ಲ ಅಟ ಮಾತಾಡ್ಸ್ಬರಂಬಾರ. ಒಂದ ಮಗ ನೋಡ್ಯವ ಪಾಪ, ಅದಕ್ಕೆ ಸಣ್ಣ ವಯಸ್ಸಿನಾಗ ಶುಗರ್ ಕೂಡಿಬಿಟ್ಟೈತಿ. ಉಣ್ಣು ವಯಸ್ಸು ಉಣ್ಣೋಡು ಬಾಯಿಗೆ ಅವಕ್ಕೆ ಕಲ್ಲು. ಏನು ಮಾಡೋದು? ಈ ಶುಗರ್ ಅನ್ನುವಂಥದ್ದು ಒಂದು ವಯಸ್ಸು ನೋಡೋಂಗಿಲ್ಲ, ಒಂದು ಏನಿಲ್ಲ. ಯಾರು ಬೇಕಾದವ್ರಿಗೆ ಬಂದು ಸೇರಿಕೊಂಡು ಹೊಕ್ಕೊಂಡು ಕುಂತು ಬಿಡ್ತೈತಿ. ಪಾಪ ಹಂಗ್ಯಾಕಾತಯ್ಯವ. ಅಲ್ಲ ಹುಡುಗ ಎಷ್ಟು ಸಂಪಾನ ಶಾನ್ಯ ನೋಡ. ಒಂದು ಜಗಳ ಗಂಟಲ್ಲ ಓನ್ಯಾಗ ಯಾರಿಗೆ ಇಲ್ಲೇ ನಾವಲ್ಲ, ಯಾಕೆ ನಾವಲ್ಲ. ಯಾರಿಗೆ ಹೇಳತ್ತೀರಿ ನೀವು? ಯಾರು ಮಾತಾಡತ್ತೀರಿ? ಅವಂದನ ಕುಂದ್ಬೋದಾಗ ಗಂಗೆ ಅಂದ ಯವ್ವ ಅವ ದೊಡ್ಡ ಕುಡುಕವ, ಕೆಟ್ಟ ಕುಡ್ದು ಹಂಗೆ ಮಾಡು. ಅಲ್ಲೇ ಅವೊಬ್ಬವ ಹುಷೇನಿ ಒಬ್ಬವ ಇಬ್ಬರು ಕೂಡಿ ಸೈಕಲ್ ಮೋಟ್ರ್ ತೊಗೊಂಡು ಹೊಲವರಿಗೆ ಹೊಕ್ಕಿದ್ರು. ರಾತ್ರಿನ್ಯಾಗ ಹೊಲದಾಗ ಕಡೆ ಹೋಗಿ ಕುಡಿದು ತಿಂದು ಎಲ್ಲೇ ಬಂದು ಇವರು ಮನೆಗೆ ಹೋಗ್ತಿರ್ಕಿಲ್ಲ. ಗುಡಿಯಾಗ ಭಾಳ ನಿಶೆ ಆಗಿದ್ದಕ್ಕೆ ಮೊನ್ನೆ ನಾವು ಅವನ್ನ ಗುಡಿಯಾಗ ಮನೆಗಿಸೇವಿ. ಇನ್ನು ಮನೆಗೆ ಹೋದ್ರೆ ಅವರು ಒದ್ರಾಡ್ತಾಳೆ ಹೋಗಂತಂದು ಗುಡಿಯಾಗ ಮನೆಗಿಸಿ ನಿಶೆದಿಂದ ಬೆಳಿಗ್ಗೆ ಮನೆಗೆ ಹೋಗ್ಯಾನ ನೋಡುವ. ಹುಡುಗ ಮತ್ತು ಇದನ್ನ ಯಾರು ಹೇಳ್ತಾರೆ? ನಾವು ಹುಡುಗ ಸಂಪನ್ನ ಅಂತೇವಿ. ಬಾ ಕುಂದ್ರ ಬಾಯ್. ಯಾಕಪ್ಪ ನೀ ಕೆಲ್ಸಕ್ಕೆ ಹೊಂಟೆ? ನಾನು ಕೆಲ್ಸಕ್ಕೆ ಹೋಗ್ಯಪ್ಪ, ಆರಾಮಾಗೈತೆ. ನಾ ಹೋಗು. ತಡಿವಾ ಯವ್ವ, ಕಾಲು ಯಾಕೆ ಹರಿಯಾಕತ್ತಾವ, ಕುಂದಿರ್ತಾನೆ. ಮಾರಾಡಿಕೆ ಆಕಿ ಶಾಂತವನ ಮಗಳು ಚೊಚ್ಚಲ ಹಡ್ಯಾಕ ಬಂದ್ಲಂದ್ರೆ ನಾನು ಊರಿಗೆ ಹೋಗ್ಬೇಕವ. ಮತ್ತು ಆಕಿ ಶಾಂತವ ಸಾಲಿ ಚಲೋ ಆತು, ಸಾಲಿಗೆ ಊಟ ನೀಡಾಕ ಹೊಂಟ್ಲು. ಹುಡುಗಿ ಡಿಲಿವರಿಗೆ ಬಂದ್ರೆ ಹಡದ್ರೆ ನಾ ಅಲ್ಲೇ ಬಾನೆತನ ಮಾಡಕ್ಕೆ ಹೋಗ್ತೇನೆ ಮಲ್ಲವ. ಮತ್ತು ಆಕಿ ಸಾಲಿಗೆ ಹೋಗಾಕಿ ಎಷ್ಟು ದಿನ ರಜಾ ಹಾಕ್ಬೇಕು ನಾನು ಅಂದ. ಬ್ಯಾಡವ ನಾ ಬರ್ತೇನೆ ತಗೋ ಅಂತಂದೆ. ಅಷ್ಟು ಮಾಡಿ ಹೋಗಲ್ಲ. ಒಂದಿಷ್ಟು ದಿನ, ಒಂದು ತಿಂಗಳು ಒಪ್ಪತ್ತು ಹೋದ್ರೆ ಬೇಕಾದಕ್ಕತಿ. ಆಕಿಗೆ ಹುಡುಗಿ ನಡ ನೋವ್ಸಾಕತ್ತು ಅಂದ್ರೆ ಅವತ್ತೊಟ್ಟು ದವಾಖಾನಿಗೆ ಹೋಗುವಾಗ ಬೀಡನ್ನು ದವಾಖಾನೆಯಿಂದ ಕರ್ಕೊಂಬರ್ಮ ಆಟ ರಜಾ ಹಾಕೋಣ. ದವಾಖಾನೆಯಿಂದ ಕರ್ಕೊಂಬಂದ್ಲಂದ್ರೆ ನೀವು ಅಟ ಮಾಡುವಂತೆ ಏನೋ ಆಟಕ್ಕೆ ಸಾಲಿಗೆ ಹೋಗ್ಕೊಡ್ದ ಆಟಕ್ಕೆ ಒಟ್ಟು ಬಿಸಿಯದ ಹೊಟ್ಟಿಗೆ ಮಾಡಿಕೊಟ್ಟು ಹೋಗೋಳಕ. ನೀನು ಹಗಲೆಲ್ಲ ಆಕಿಗೆ ಏನು ಬೇಕು ಅದನ್ನು ಮಾಡುವಂತೆ. ಯಾಕೆ ಹೋಗಲಕ್ಕೆ? ಮತ್ತು ಮಧ್ಯಾಹ್ನ 3 ಗಂಟೆಗೆ ಬರ್ತಾಳ ಊಟ ನೀಡಕ್ಕೆ ಹೋಗಿ. ಪಗಾರ ದಾಡ್ದಾರಲ್ಲ ಪಾಪ, ಸಣ್ಣ ಪಗಾರ. ಮತ್ತು ಎಷ್ಟು ದಿನ ರಜೆ ಮಾಡಿಸ್ತೀಕಿನ ಇನ್ನೂ ನೀನು ಕೈಕಾಲಾಗ ಗಟ್ಟಿದಿ, ಅಡ್ಡಾಡುವಂಗದಿದಿ. ಯಾಕೆ ಆಗೋದಕ್ಕೆ ಹೋಗಿ. ಅದು ಹೆಣ್ಣು ಬಾಲಿ ಗಂಡ ಇದ್ದಿದ್ರೆ ಅದೊಂದು ಚಿಂತೆ ಬೇರೆ. ಮತ್ತು ಅದಕ್ಕೂ ಗಂಡನೂ ಇಲ್ಲ. ಗಂಡು ಸತ್ತು ಹೋಗಿಂದ ಅದು ಮಕ್ಕಳು ಕರ್ಕೊಂಡು ಎಲ್ಲ ಪಾಠ ಸೋಸೈತಿವ. ಅದಕ್ಕೆ ಅವು ನಿನ್ನ ಮಕ್ಕಳು ಏನಂತಾವು? ಹೋಗು ಅಂತೇಳಿ ಯಾವಾಗ ಕೆಡ್ಯಾಕೆ ಬಂದ್ಲಂದ್ರೆ ಅನ್ನಕತ್ತಾವು. ಹೋಗು. ಇಲ್ಲೇನು ಇವ್ರೇನು ಹೊಲಕ್ಕೆ ಹೋಗಾರಲ್ಲ, ಮನೆಗೆ ಬರೋಲ್ಲ, ಎದಕ್ಕೆ ಹೋಗೋಂಗಿಲ್ಲ, ಮನೆಯಾಗಿರ್ತಾರ. ಅವ್ರದ್ದು ಮಕ್ಕಳದೊಟ್ಟು ತಿಳಿ ಬಾಚಿನಿ, ಜಾಕ ಮಾಡ್ಸೀನಿ, ಅರ್ಬಿ ಹೋಗಲಿ, ನೆಲ ಹೊರ್ಸೀನಿ ಅಂತ ಅಂಬುದಲ್ಲ ಮಾಡ್ಕೋತಾರ. ಹೋಗು. ಒಂದಿಷ್ಟು ದಿನ ಹೋಗ್ಬೇಕಂತ ಮಾಡೀನಿ. ಮನೆ ಬ್ಯಾಸಿಯಾಗ ಒಂದು ಪಡಿ ಶುಂಠಿ ಬೀಜ ಮಾಡೀನಿ. ಅಲ್ಲಿ ಶಾವಿಗೆ ಮಿಷನ್ಯಾಗ ಶಾವಿಗೆ ಹಾಕ್ತಾರಲ್ಲ, ಅಲ್ಲಿ ಹೋಗಿ ರವೆ ತಂದಿದ್ದೆ. 5 ಕಿಲೋ ರವೆ ತಂದು ರವಾನ ನಾದಿಟ್ಟು ಹಿಟ್ಟು ನೆನೆ ಮಾಟ ಇಟ್ಟು ಹುಡುಗರು ಕರ್ಕೊಂಡು ಒಂದಿವ್ಸ ಶುಂಠಿ ಬೀಜ ಮಾಡಿಟ್ಟೇನೆ. ಒಂದು 10 ಕಿಲೋ ಶಾವಿಗೆನ ಮನೆ ಕೊಟ್ಟು ಕಳ್ಸೀನಿ. ಶಾವಿಗೆನ ಶುಂಠಿ ಬೀಜನ ಆಕೆ ಮೊನ್ನೆ ಜಾತ್ರೆಗೆ ಬಂದಿದ್ಲಲ್ಲ, ಜಾತ್ರೆಗೆ ಬಂದಾಗ ಶಾಂತವನ ಮಗ ಸೈಕಲ್ ಮೋಟ್ರ್ನ್ಯಾಗ ಇಟ್ಕೊಂಡು ಹೋಗ್ರಪ್ಪ, ನಾ ಬರುವಾಗೆಲ್ಲ ನನಗೆ ವಜ್ಜಾಕವಂತ ಶುಂಠಿ ಬೀಜನ ಹಡ್ದಾಗ ಉಪ್ಪಿಟ್ಟು ಹುಗ್ಗಿನ ಮಾಡಿ ಕೊಡುವಳಕ್ಕ ಬಾ ಅಂತಿ. ಹೌದು ಬಿಡು, ಯಾಕೊಲ್ಲಕ್ಕ. ಏನು ಮಾಡತ್ತೀರಿ ಮಲ್ಲ ದೊಡ್ಡವಾರ? ಬಾರವ ಸಾವಕ್ಕ ಬಾ. ಬಂದೇನ್ರಿ. ಮತ್ತು ನಮ್ಮ ಮಗಳಿಗೆ ಇವತ್ತಿಗೆ ತಿಂಗಳು ತುಂಬತತ್ರಿ. ಡಿಲಿವರಿ ಆಗಿ ಹೊಳಿ ಮೆಡ್ಸಕ್ಕೆ ಕಳಿಸ್ಬೇಕಂತ ಮಾಡೇನ್ರಿ. ಮತ್ತು ನಿಮ್ಮ ಮನೆಗೆ ಕಳಿಸ್ತೇನೆ ರೀ ಉಡಕ್ಕಿ ಹಾಕಕ್ಕೆ. ಮತ್ತು ತಿರ್ಕಿ ಗೌಡನ್ ಮಾಡ್ಬೇಕಂತಲ್ರಿಪ್ಪ. ಮಾಡ್ಲಿರಿ ಏನ ಹೆಗ್ಗನ ಇಲಿ ಏನೇನು ಹಾಕವ ಅಂತಾರ ಮನ್ಯಾಗ. ಅದಕ್ಕೆ ನಿಮ್ಮ ಮನೆಗೆ ಹುಡುಗಿನ ಕಳಿಸ್ಕೊಡ್ತೇನೆ ರೀ. ಒಂದಿಟ್ಟು ಉಡಿ ತುಂಬಿ ಎರ್ಯಾಕ ಒಂದು ಬಟ್ಟಲ್ದಾಗ ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸ್ರಿ. ಹ್ಞೂ ನೀವ ಯಾರು ಬೇಡ ಅಂತಾರ, ಕಳಿಸಿ ಕೊಡುತ್ತೇವ. ಬಾರ ತಂಗಿ ತಕೊಂಡ್ರ ಬಾ, ಚಾ ಕುಡಿ ಅಂತವಾ ರೀ. ಎಲ್ಲರೂ ಈಗ ತಂಪತ್ನ್ಯಾಗ ಮುಂಜಾನೆ ಕಳಿಸ್ಕೊಡನತ್ತಾರ್ರೆ. ಹೊಳಿ ಮೆಟ್ಟಾಕ ಮತ್ತು ಈಕಿನ ಕರೆನಾರ ಅಣ್ಣಕ್ಕನ ಹೇಳೇನ್ರಿ. ಏನೋ ಹಾಲು ಮಲಿಯಾರ ಬೇಕಂತಲ್ರಿ. ಅದಕ್ಕೆ ಆಕಿ ನಳಕ್ಕೆ ಹೋಗ್ಯಾಡ್ರಿ. ಕೊಡ ತೊಗೊಂಡು ನೀರು ತುಂಬ್ಕೊಂಬಂದ್ರೆ ಮತ್ತು ಇವ್ರ ಬಾ ಅಂತ್ಯಾರ ಅದನ್ನು ಕೊಡ ಇಳ್ಕೊಂಡು ಹೊರಸಿಂಬುಡಕ್ಕೆ ಇಟ್ಕೊಂಡು ಚೆಂಜಿನ್ಯಾಗ ಅದ ನೀರು ಕಾಸಿ ಹಾಕ್ಬೇಕಂತಲ್ರಿ. ಹುಡುಗ ತಾಯಿಗೆ ಖುಷಿಗೆ ಎರಿಬೇಕಂತಲ್ಲ, ಅದಕ್ಕೆ ಅವ್ರನ್ನ ಕಳಿಸೇನ್ರಿ. ಹೌದೌದು, ಅವನ್ನೆಲ್ಲ ಮಾಡಬೇಕು. ನೋಡ್ತಂಗಿ ನೀನು ಎಲ್ಲ ನೆನಪಿಟ್ಟಿರಿ, ತಿಳುವಳಿಕೆ ಇದ್ದಾಕಿದ್ದೀರಿ, ಮಾಡೇವ ಅವನ್ನೆಲ್ಲ ಪದ್ಧತಿ. ಹ್ಞೂ ರೀ. ಇವತ್ತು ಹೊಳಿ ಮೆಟ್ಸಿದ್ವಿ ಅಂದ್ರೆ ಮತ್ತು ಹೊರಗೆ ಒಳಗೆ ಅಡ್ಡಾಡ್ಕೊಂತ ನಮ್ಮ ಗೋಟ ಇನ್ನು ಹೊಲ ಬಿತ್ತಿಗೆ ಆದವ್ರಿ. ನಾನು ಹೊಲ್ಕ ಮನೆಗೆ ಹೊಂಟ್ನೆ ಅಂದ್ರೆ ಆಸರ ಕಾಳ. ಅದಕ್ಕೆ ಹೊಳಿ ಮೆಟ್ಟಿಸ್ಬಿಟ್ನಿ ರೀ.
ಮತ್ತು ಏನಿಲ್ಲವ ಆಕಿ ಮಗನ ಆಕಿ ಬೆಚ್ಚಗೆ ಕರ್ಕೊಂಡು ಕುಂದರ್ಲಿ, ಮಳಿನೂ ಹತ್ತೈತಿ. ನಾನು ಹೋಗ್ಬಿಡ್ದು ಅರ್ಬಿ ಹೋಗೋದದು ಹಾಕೇನೆ. ಇನ್ನೂ ಲೇಟ್ ತಗೋ, ಈಗ ಬಿತ್ತಾರ, ಭೂಮಿ ಮಿಟ್ ಮ್ಯಾಕೆ ಬಂದಾವು. ಇನ್ನೂ ಕಳೆ ಮಳೆ ಅಂದ್ರೆ 10-20 ದಿನ ತಿಂಗಳ ದಿನ ಅಲ್ಲಿ ಮಾಟ ಎಲ್ಲಿಗೆ ಹೋಗಕ್ಕೆ ಹೋಗಬೇಡ. ಯಾಕೆ ಇದೊಂದು ಸರಿ ಆಳಚ್ಚಿ ಮಾಡಿಸ್ಕೊಂಡ್ರೆ ಮಾಡ್ಕೊಳಕ ಬಾಂತಿ ಕೂಸು ತಂಪಾತ, ನೆಗಡಿ ಕೆಮ್ಮ ಜ್ವರ ಇದನ್ನ ಯಾರು ರಾಡಿ ಸೋಸ್ಯಾರವ. ಜಾಕಿ ಮಾಡಿ ಒಂದು 2-3 ತಿಂಗಳ ದಿನ ನೀನು ಬಿಟ್ಕೊಟ್ಟು ಹೊಲ ಕಡೆ ಹೊಂಟೆ ಅಂದ್ರೆ ಅದು ಎಲ್ಲಿ ಕಣ್ಣಿಲ್ಲಿ ನೋಡ್ಕೊಂಡು ಕುಂದಿರ್ಬೇಕು. ಮಗಳು ಎದ್ದು ಏನಾರು ಅರ್ಬಿ ಹೋಗ್ಕೊಂತೆ, ಬಾಂಡೆ ತಿಕ್ತಿ ಏನಾರು ಭಾರಿ ಮಾಡ್ತೆ ಅಂದ್ರೆ ತಂಪಾಕತಿ ಒಮ್ಮ ಹಾಕಲೆ ಬಾಂತಿಯರಿಗೆ. ಈಗ ಹೋಗಬೇಡ. ಅಷ್ಟು ಮಾಡ್ರೆ ಚಿಗೋರ ನಿಮಗೆಲ್ಲ ಅನುಭವ ಐತ್ರಿ, ನೋಡ್ರಿ ಚಲೋ ಹೇಳಿದ್ರಿ, ಬೇಷ್ ಆತ್ರಿಪ್ಪ. ಯಾರು ಹೆಣ್ಮಕ್ಳಾದ್ರು ಅಷ್ಟೇ ಐತಿ, ಏನು ನಿಗ್ರ ಸೋಸಿ ಏನು ಮಾಡೋದು. ತಗೋರಿ, ಹಂಗಾರೆ ಹುಡುಗಿ ಕಳಿಸ್ಕೊಡ್ತೇನೆ, ನೀವು ಹುಡುಕಿ ಅದು ಅಷ್ಟು ಜಾನಿ ಏನು ಸಜ್ಜು ಮಾಡ್ಕೊರಿ, ಕಳಿಸ್ತೇನೆ ಆಕಿನ ಹೊಕ್ಕೇನೆ. ಕಳಿಸೇವ. ಯಾರು ಏನು ತಿಳಿಯಕ್ಕೆ ಯಾರು ಸಸಿ? ಅಯ್ಯ ಇಲ್ಲೇ ಸಂಧ್ಯಾನಾರ ನೋಡಿಲ್ಲನ, ಸಂಧ್ಯಾಗ ರಂಗನಾರ ಗಂಗವನ ಸಸಿ ಆಕಿ. ಹುಡುಗರು ಲಗ್ನ ಮಾಡ್ಯಾರ, ಹಳೆಯಾರು ಬಂದಾರ. ಈಗ ಚೊಚ್ಚಲ ಹುಡುಗಿ ಹಿಡ್ದೈತವ. ಮನ್ ಲಗ್ನ ಆಗೈತಿ ಇವ್ರು ಇಟ್ಟಿಟ್ಟು ಕಾಣ್ತಾರ ಇವರು.